ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಹಾಗೂ ಭ್ರಷ್ಟಾಚಾರ ಮನಸ್ಥಿತಿಯಿಂದಾಗಿ ಮೂಡಿಗೆರೆ ತಾಲೂಕಿನ ಬಡವರು, ಅಸಹಾಯಕರು ಮತ್ತು ಕೃಷಿ ಕಾರ್ಮಿಕರು ತಮ್ಮ ಕೆಲಸವನ್ನು ಮಾಡಿಕೊಳ್ಳುವ ಸಲುವಾಗಿ ವರ್ಷಾನುಗಟ್ಟಲೆ ಮೂಡಿಗೆರೆ ತಾಲೂಕು ಕಚೇರಿಗೆ ಅಲೆಯುವ ಪರಿಸ್ಥಿತಿ ಉಂಟಾಗಿದೆ. ಅಳಿಕೆ ಗ್ರಾಮದವರಾದ ಯಶೋಧ ಅವರು ಓಡಾಡಲು ನಕಾಶೆಯಲ್ಲಿರೋ ರಸ್ತೆಯನ್ನ ಬಿಡಿಸಿಕೊಡುವಂತೆ ಕೋರಿ ಓಡಾಡುತ್ತಲೇ ಇದ್ದಾರೆ. ಆದರೆ ಯಾವುದೇ ಪ್ರಯೋಜನ ಇಲ್ಲ. ಮೇಡಮ್, ನಮ್ಮೂರು ಅಳಿಕೆ, ಹೆಸರು ಯಶೋಧ ಅಂತೇಳಿ. ಇಡೀ ಒಂದು ವರ್ಷದಿಂದ ದಾರಿಗೋಸ್ಕರ ಅರ್ಜಿ ಹಾಕ್ತಿದ್ವಿ. ಆದ್ರೂ ಕೂಡ ಅವರೇನೂ ತಗೊಂತಿಲ್ಲ. ಅಲ್ಲಿ ಹೋದರೆ ಕೆಳಗೆ ಹೋದರೆ ಮೇಲ್ಗಡೆ ಇದೇ ಥರ ತಲೆಕಪ್ಸೆ ಸುತ್ತಾಡಿಸ್ತಿದ್ದಾರೆ. ನಮಗೇನು ಮಾಹಿತಿ ಏನು ಕೊಡ್ತಿಲ್ಲ. ಮತ್ತು ಮುಂದಿನ ವಾರ ಬನ್ನಿ, ಡೇಟ್ ಫಿಕ್ಸ್ ಮಾಡ್ತಾರೆ, ಅವತ್ತು ಬನ್ನಿ ಇವತ್ತು ಬನ್ನಿ ಅಂತೇಳಿ. ಅವತ್ತು ಕೂಡ ಬಂದ್ರೂ ಕೂಡ ಮತ್ತೆ ಮುಂದೂಡುತ್ತಾನೆ ಹೋಗ್ತಿದ್ದಾರೆ. ಆದರೆ ನಮ್ಮ ದಾರಿ ಸಂಬಂಧಪಟ್ಟರೆ ಮಂಜುಳಮ್ಮ ಅಂತೇಳಿ ಅವರು ಇದರಲ್ಲಿ ನಾವು ದಾರಿ ನಮಗೆ ಇದಾಗಿರೋ ತಿರುಗಾಡ್ತಿದ್ದು ಹಿಂದಿಂದ ತಿರುಗ್ತಾ. ಈಗ ಅವರು ಒಂದು ವರ್ಷದಿಂದ ಫುಲ್ ಬಂದ್ ಮಾಡಿಬಿಡ್ತಾರೆ, ತಿರುಗ್ದಾಗಿ ಬಿಡ್ದಲೆಯ. ಅವರು ಈಗ ಹಂಗಾಗ್ಬಿಟ್ಟು ಇಲ್ಲಿ ಬಂದರೆ ಈಗ ನಾಳೆ ಬರ್ತೀವಿ ನಾಡ್ದು ಬರ್ತೀವಿ ಅಂತ ಮೇಡಮ್ ಬರೋಟಿಲ್ಲ. ಒಂದಿನ ಬಂದರು, ನೋಡ್ಕೊಟ್ಟು ಆ ಮುಂದ್ಕೆಲ್ಲಿ ಮಾತಾಡ್ಕೊಂಡು ಸೀದಾ ಬಂದಿದ್ದರು. ಮತ್ತೇನು ನಮಗೇನು ಮಾಹಿತಿ ಏನು ಕೊಡ್ತಿಲ್ಲ ಅವರು. ಹರಿಪ್ರಸಾದ್ ಸರ್ ಅಂತ ಕೇಸವರ್ಕರು, ಅವ್ರ ಹತ್ರ ಫೈಲ್ ಇದೆ. ಅವರು ಅಲ್ಲಿಂದ ಹಿಡಿದು ಲಕ್ಷ್ಮಣ ಅವ್ರಿಗೆ ಕೊಡ್ತಾರೆ. ಲಕ್ಷ್ಮಣ ಅವರು ಈಗ ಸಾಮಾನ್ಯ ಅಂದರೆ ಈಗ ಒಂದು 4 ತಿಂಗಳಾಯಿತು ಅವ್ರ ಹತ್ರನಾಗಿದೆ. ಅವರು ನೋಡಿದರೆ ಅವ್ರೇನು ಮಾಹಿತಿ ಏನು ಕೊಡ್ತಿಲ್ಲ ಲಕ್ಷ್ಮಣ್ ಸರ್ ಅವರು. ಅರ್ಜಿ ಹಾಕಿದ್ವಿ, ಎಲ್ಲ ದಾರಿ ಬಿಟ್ಕೊಡ್ಬೇಕಂತನೂ ಕೂಡ ಇವರಿದ್ದನೂ ಕೂಡ ಇದಾಗಿತ್ತು, ಅರ್ಜಿ ಕೊಟ್ಟಾಗಿತ್ತು, ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಲಕ್ಷ್ಮಣ ಅವರು ಇಟ್ಕೊಂಡಿದ್ದಾರೆ. ಈಗ ಲಕ್ಷ್ಮಣರ ಹತ್ರ ಇದೆ. ಈಗ ಸರ್ವೇರು ಕೂಡ ಸೈನ್ ಮಾಡಿ ಹೌದು ಆಗಲೇಬೇಕು ಅಂತ ಹಾಕಿ ಕೊಟ್ಟಿದ್ದಾರೆ. ಈಗ ಲಕ್ಷ್ಮಣ್ ಸರ್ ಈಗ ಅವ್ರೇನು ಬಿಡ್ತಿಲ್ಲ. ಅವರು ಲಕ್ಷ್ಮಣ್ ಅವ್ರು ಏನಾಗಿದ್ದಾರೆ? ಲಕ್ಷ್ಮಣರು ರವೀಶ್ಪೇಟ್ PA ಮೂವ್ ಮಾಡ್ತಾಯಿಲ್ಲ. ಅವ್ರ ಹತ್ರನೇ ಇದೆ ಫೈಲ್. ಏನಂತ ಹೇಳ್ತಾರೆ? ಕೇಳಿದರೆ ಮುಂದಿನ ವಾರ ಬನ್ನಿ, ಹತ್ತಲವರ ಬನ್ನಿ, ಇದೇ ಡೇಟ್ ಮುಂದೆ ಕಳಿಸ್ತಾನೆ ಬರ್ತಾರೆ. ಎಷ್ಟು ದಿನದಿಂದ ಈ ಥರ ಮಾಡ್ತಾ ಇದ್ದಾರೆ? ಈಗ 2 ತಿಂಗಳಾಯ್ತು ಆ ಥರ ಆಗಕ್ಕೆ ಶುರುವಾಗಿ. ಎಷ್ಟು ವರ್ಷದಿಂದ ಅರ್ಜಿ ಹಾಕಿದ್ದೀರಾ? 1 ವರ್ಷ ಆಯ್ತು ಅರ್ಜಿ ಹಾಕಿ. 1 ವರ್ಷದಿಂದ ಕೂಡ ಯಾವುದೇ ಇಲ್ಲ ಏನು ನೀಡ್ತಿಲ್ಲ. ನಮ್ಮ ತೋಟಕ್ಕೆ ಹೋಗೋಕ್ಕೆ ದಾರಿ ಇಲ್ಲ. ತೋಟ ಎಲ್ಲ ತುಂಬ ಕಾಡಾಗಿ ಹೋಗಿತ್ತೆ. ತಿರುಗಾಡಕ್ಕೆ ನಮ್ಮನ್ನು ಯಾರು ಬಿಡ್ತೇನೆ ಇಲ್ಲ. ಅಲ್ಲಿ ಫುಲ್ ದಾರಿನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ನಿಮ್ದು ಏನು ಬೇಡಿಕೆ? ನಮ್ದೀಗ ದಾರಿ ಬಿಟ್ಕೊಡ್ಬೇಕು ರಸ್ತೆ ಅಂತ. ನಮ್ಗೆ ತಿರುಗಾಡೋಕ್ಕೆ ದಾರಿ ಕೊಡಬೇಕು, ತೋಟಕ್ಕೆ ತಿರುಗಾಡೋಕ್ಕಂತ ದಾರಿ ಕೊಡಬೇಕಂತ ನಾವು ಬಿಡ್ಕೊತೀವಿ. ಏನು ಲೋಪ ಕಂಡು ಬಂದಿದೆ? ಅದೇ ಇಲ್ಲೇ ತಾಲೂಕು ಆಫೀಸಿಂದ ಅಂದರೆ ಆದರೆ ಅವ್ರು ಏನು ಕೇರೆ ತಗೊಳಕ್ಲ, ಏನು ಮಾಡ್ಕೊಡಲ್ಲ, ಏನಿಲ್ಲ. ಬರೀ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಅವ್ರ ಹತ್ರನ ಫೈಲ್ ಮುಚ್ಚಿಟ್ಕೊಂಡಿದ್ದಾರೆ. ತಹಸೀಲ್ದಾರ್ಗೆ ಮನವಿ ಕೊಟ್ಟು ಅವರು ಕೂಡ ತಹಸೀಲ್ದಾರ್ ಸಮೇತ ಆಗಬೇಕು ಅಂತ ಇದು ಮಾಡಿದ್ದಾರೆ. ಅದು ಲಕ್ಷ್ಮಣ್ ಸರ್ ಹತ್ರ ಇದೆ. ಈಗ ಲಕ್ಷ್ಮಣ್ ಅವರು ಯಾವುದೂ ಕೂಡ ಪ್ರತಿಕ್ರಿಯೆ ನೀಡ್ತಿಲ್ಲ. ಕೆಲಸ ಬಿಟ್ಟು ಇಲ್ಲೇ ವಾರಗಟ್ಟಲೆ ಬರೀ ಅಲ್ದಾಡೋದಾಗಿತ್ತೆ ನಮಗೆ. ನ್ಯಾಯವಾಗಿ ಪತಿ ಮರಣದ ನಂತರ ಪತ್ನಿಗೆ ಬರಬೇಕಾದ ಆಸ್ತಿಯನ್ನ ಮಗನು ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದರ ವಿರುದ್ಧ ಹೋರಾಡ್ತಾ ಇರೋ ಮೆಹಮೂದ್ ಅವರು ಕೆಲವು ದಾಖಲಾತಿಗಳಿಗಾಗಿ ವರ್ಷದಿಂದ ಹೋರಾಡ್ತಾ ಇದ್ದಾರೆ. ಆದರೆ ತಾಲೂಕು ಕಚೇರಿಯ ಗುಮಾಸ್ತರಾದ ಲಕ್ಷ್ಮಣ್ ಮತ್ತು ರಘು ಅವರ ದಾಖಲೆಗಳನ್ನು ಕೊಡದೆ ಇವರನ್ನ ಅಲೆದಾಡಿಸ್ತಾ ಇದ್ದಾರೆ. ಬನ್ಕಲ್ಲು ನಾವು ಇಲ್ಲಿ ನಮ್ಮ ಅತ್ತಿಂದು ಜಾಗ ಇತ್ತು, 1 ಎಕರೆ 10 ಗುಂಟೆ. ಅದು ಜಾಗ ನನ್ನ ಗಂಡರ ಹೆಸರಲ್ಲಿ, ನನ್ನ ಮಾವ ತಿರ್ಕೊಂಡ್ರ ಮೇಲೆ ನನ್ನ ಗಂಡರ ಹೆಸರಲ್ಲಿ ಮಾಡ್ಕೊಂಡು ಅದು ನಾವು ಇಲ್ಲಿ ತಾಲೂಕು ಆಫೀಸಲ್ಲಿ ಅರ್ಜಿ ಎಲ್ಲ ಹಾಕಿದ್ದೀವಿ. ಆದಮೇಲೆ ಲಾಸ್ಟಿಗೆ ಎಸಿಗೆ ಹಾಕಿದ್ದೀವಿ. ಎಸಿ ರಿಜಿಸ್ಟರ್ ಇದ್ದ ಟೈಮಿಗೆ 2013ಕ್ಕೆ ಅದು ರಿಜಿಸ್ಟರ್ ಎಲ್ಲ ಮಾಡಿಕೊಟ್ಟಿದ್ದರು. ನನ್ನ ಗಂಡ ಲಾಸ್ಟಿಗೆ DCಗೆ ಆಪಿಲ್ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ DC ಅಲ್ಲಿ ಕೆಲಸ ಎಲ್ಲ ಆಗಿದೆ. ತಾಲೂಕು ಆಫೀಸಲ್ಲಿ ಆದಮೇಲೆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರಿಂದು RIB ಅಂದು ಎಲ್ಲರ ಕೆಲಸ ಆಗಿದ್ದಾರೆ. ಇಲ್ಲಿ ಲಕ್ಷ್ಮಣ ಅಂತ ಇದ್ದಾರೆ. ಅವ್ರ ಜೊತೆಯಲ್ಲಿ 2013ಗೆ ಫೈಲು ಎಲೆಕ್ಷನ್ ಟೈಮಲ್ಲಿ ಫೈಲ್ ಇಟ್ಟಿದ್ದಾರೆ. 2023ಗೆ ಫೈಲು ಕೊಟ್ಟಿದ್ದೀವಿ. ಆ ಫೈಲು ಎಷ್ಟು ದಿವಸ ಆಯಿತು ಫೈಲ್ ಅವ್ರ ಕೈಲಿ ಇಟ್ಕೊಂಡು ಫೈಲ್ ಕೊಟ್ಟಿಲ್ಲ ಅಂತ ನಮಗೆ ಏನೊಂದು ಫೈಲ್ ಇದೆ, ಪೇಪರ್ ಏನಿದೆ ಅಲ್ಲಲ್ಲಿ ತೆಗ್ದಿಟ್ಟು ಮೊನ್ನೆ ಒಂದು 15 ದಿವಸ ಮುಂದೆ ಹೋಗಿ ನಾವು ಅಲ್ಲಿ ನೋಡಿದ್ವಿ. ಫೈಲೆಲ್ಲ ಸಿಕ್ಕಿದ್ರ ಮೇಲೆ ಫೈಲೇ ಕೊಟ್ಟಿಲ್ಲ. ಈಗ ನೋಡ್ದೆ ನಾಡಿದ್ದು ಆಯಿತು 1 ವಾರದ ಮೇಲೆ ಆಯಿತು ಫೈಲ್ ಮತ್ತೆ ನೋಡೋಕ್ಕೆ ಕೇಳೋಕ್ಕೆ ಬಂದದ ಫೈಲ್ ಎಲ್ಲಿದೆ ಅಂತ. ಫೈಲೇ ಕೊಟ್ಟಿಲ್ಲ ನಮಗೆ. ಎಷ್ಟು ಜನಗೆ ಎಷ್ಟು ಅನ್ಯಾಯ ಮಾಡ್ತಾರೆ. ನಾವು ಕೆಲಸ ಬಿಟ್ಟು ನಾವು ಅವ್ರ ಹಿಂದೆ ತಿರುಗಾಡೋಕ್ಕಾಯಿತು. ಭಾರಿ ಕಷ್ಟ ಮೇಡಮ್. ಇಲ್ಲಿ ನಾವು ಕಷ್ಟಪಟ್ಟೆ ತಿರುಗಾಡಿ ಸಾಕ ಹೋಗುತ್ತೆ ನಮಗೆ. ತುಂಬ ಬಡವರಿಗೆ ಅನ್ಯಾಯ ಮಾಡ್ತಾರೆ. ಅಲ್ಲಿ ತಾಲೂಕು ಆಫೀಸಲ್ಲಿ ಬಂದದ ಸುತ್ತಿ ಸಾಕ ಹೋಗುತ್ತೆ. ಎಲ್ಲಿಂದನೂ ಅಲ್ಲಿ ಹೋಗಿ ಅಂತ ಕೆಲಸ ಮಾಡಿಕೊಡಲ್ಲ. ಭಾರಿ ಆ ಕಡೆಯಿಂದ ಈ ಕಡೆ ಆಯಿತು. ಏನು ಶಿವಣ್ಣಗೌಡರು ಹಿಂದೆ ಫಾರಮ್ 53ಯಲ್ಲಿ ಅರ್ಜಿ ಹಾಕಿದರು. ಶಿವಣ್ಣಗೌಡರು ಮೃತರಾದ ನಂತರ ಅವರ ಹೆಂಡತಿ ಚಂದ್ರಮಣಿ ಬರಬೇಕು. ಆದರೆ ಅವ್ರ ಮಗ ದುಡ್ಡು ಕೊಟ್ಬಿಟ್ಟು ಯಾವುದೇ ಕಮಿಟಿಯಲ್ಲಿ ಪಾಸ್ ಮಾಡ್ದಲ್ಲೇ ಅವ್ರ ಹೆಸರಿಗೆ ಅದನ್ನು ಮಾಡ್ಕೊಂಡಿದ್ರು.
ಆ ವಿಚಾರವಾಗಿ ನಾವು ರಾಜೇಶ್ AC ಅವರ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅದನ್ನು ವಜಾ ಮಾಡಿದರು. ಅವರು ವಜಾ ಮಾಡಿಬಿಟ್ಟು ಅಲ್ಲಿ ಯಾರು ವಾಸವಾಗಿದ್ದಾರೆ ಅವ್ರ ಬಗ್ಗೆ ಅವರು ಅಲ್ಲಿ ವಾಸವಾಗಿದ್ದಾರಾ, ಯಾರು ಅಲ್ಲಿ ಆ ಜಮೀನನ್ನು ಉಸ್ತುವಾರಿ ತಗೊಂಡಿದ್ದಾರೆ, ಆ ಜಮೀನನ್ನ ಯಾರು ಅನುಭವಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನು ಕೊಡಿ ಅಂದರು. ಆ ವರದಿಯನ್ನು ಇದೇ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು VA ರಮ್ಯಾ ಅವರು ಕೂಡ ಹೋಗಿಬಿಟ್ಟು ಸ್ಥಳ ತನಿಖೆ ಮಾಡಿ ವರದಿಯನ್ನು ಕೊಟ್ಟಿದ್ದರು. ವರದಿಯನ್ನು ಕೊಟ್ಟ ನಂತರ ಎಲೆಕ್ಷನ್ ಸೀಸನ್ ಬೇರೆ ಬಂತು. AC ಅವರಿಗೂ ಕೂಡ ಇಲ್ಲಿಂದ ವರ್ಗಾವಣೆ ಆಯಿತು. ಆ ನಂತರ ಇವರೇನು ಮಾಡಿದ್ರಪ್ಪ ಅಂದರೆ, ಇಲ್ಲ ನಾವು ಅಲ್ಲಿ AC ಆಫೀಸಿಗೆ ಕಳಿಸಿದ್ದೀವಿ, ಇಲ್ಲೇ ಇಲ್ಲ, ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅಂತ ಹೇಳಿಬಿಟ್ಟು ಸುಮಾರು 1.5 ವರ್ಷಕ್ಕಿಂತ ಹೆಚ್ಚು ಅಲ್ಲಿ ಇಲ್ಲಿ ಹುಡುಕಿ ಮೊನ್ನೆ ಅಷ್ಟೇ ನಾನು ಹುಡುಕಿ ಬೆಳಗ್ಗೆ ಲಕ್ಷ್ಮಣನ ಹತ್ರ ಆ ಫೈಲ್ ಇತ್ತು. ಲಕ್ಷ್ಮಣ್ ಅಂದರೆ RI ಅವರ ಸಹಾಯಕ ಗುಮಾಸ್ತ. ಆನಂತರ ಆ ಫೈಲನ್ನು ಇಲ್ಲ ಮತ್ತೆ VA ಕಳಿಸ್ಬೇಕು ಅಂದರು. ಅದಕ್ಕೆ ನಾನು ಹೇಳಿದೆ, ನೋಡಿ ಅಲ್ಲಿ ಕಳಿಸ್ಬೇಡಿ, ನೀವು ಎಲ್ಲ VAದಿದೆ, RI ಇದಿದೆ, ಎಲ್ಲ ಇದೆ, ನೀವು ತಹಸೀಲ್ದಾರಿಗೆ ಕಳಿಸಿ, ತಹಸೀಲ್ದಾರ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದಾಗೂ ಕೂಡ ಆ ನಂತರ 1 ವಾರ 10 ದಿನದ ನಂತರ ಫೈಲನ್ನು ಇಲ್ಲಿ ತಂದು ಕೊಟ್ಟಿದ್ದಾರೆ. ತಂದು ಕೊಟ್ಟರೆ ಅಲ್ಲಿ ಬೇಕಾದಂಥ ದಾಖಲೆಗಳನ್ನು ಅದನ್ನು ತೆಗೆದುಬಿಟ್ಟಿದ್ದಾರೆ. ಯಾವುದು RI ಅವರ ವರದಿ ಇಲ್ಲ, VA ಅವರ ವರದಿ ಇಲ್ಲ, ಇನ್ನೇನೇನು ಇದೆಯೋ ನೋಡಿಲ್ಲ. ನಾವು ಬರೀ ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ RI ಅವರ ವರದಿ ಇತ್ತು, VA ಅವರ ವರದಿನೂ ಇತ್ತು. ಅದು ಎರಡೂ ಈಗ ಕಾಣ್ತಾ ಇಲ್ಲ. ಇದು ಒಂದು ರೀತಿ ಈ ಮಧ್ಯವರ್ತಿಗಳು ಬಂದು ಹಣ ಕೊಟ್ಟು ಕೆಲಸ ಮಾಡಿಸಿದ್ರೆ ಮಾತ್ರ ಇಲ್ಲಿ ಆಗುತ್ತೆ ತಾಲೂಕು ಆಫೀಸಲ್ಲಿ ಅಂತ ಕಾಣುತ್ತೆ. ತನ್ನ ಅಂಗವೈಕಲ್ಯದ ನಡುವೆ ತನ್ನ ಊರಿಗೊಂದು ಸ್ಮಶಾನದ ದಾಖಲಾತಿಗಾಗಿ 3 ವರ್ಷದಿಂದ ಹೋರಾಡ್ತಾ ಇದ್ದಾರೆ ಮಂಜುನಾಥ್ ಗೌಡ. ನಾನು ಪುಣ್ಯಕುಲ್ HG ಮಂಜುನಾಥ್ ಗೌಡ ಅಂತ ರೈತ ಸಂಘದವನು. 3 ವರ್ಷ ಕಳೀತು ನಮ್ಮ ಒಂದು ಮಶಾಣದ ರೆಕಾರ್ಡ್ ಮಾಡಿಕೊಡಿ ಅಂತ ಕೇಳಿ ಇಲ್ಲಿಂದ AC ಕಳಿಸ್ತಾರೆ, AC ಮೂಡಿಗೆರೆಗೆ ಕಳಿಸ್ತಾರೆ, ಮೂಡಿಗೆರೆಯಿಂದ AC ಕಳಿಸ್ತಾರೆ, AC ಮೂಡಿಗೆರೆಗೆ ಕಳಿಸ್ತಾರೆ. ಹೀಗಾಗಿ ನಮ್ಮದೊಂದು ಮಶಾಣದ ರೆಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸು ಫಾರೆಸ್ಟ್ ಆಫೀಸಿಂದ ಹಿಡಿದು ರೆವಿನ್ಯೂ ಆಫೀಸಿಂದ ಹಿಡಿದು ಎಲ್ಲ ಡಾಕ್ಯುಮೆಂಟ್ಸು ಸರ್ವೆ ಎಲ್ಲ ಮಾಡಿದಾಗಲೂ ಸಹ ಕೂಡ ಇದುವರೆಗೂ ಕೊಟ್ಟಲ್ಲ. 3 ವರ್ಷ ಆಯಿತು ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇಂಥ ಅನ್ಯಾಯ ಸರ್ಕಾರಿ ಜಾಗ ಮಶಾಣದಿದ್ರೂ ಸಹ ಕೊಡವ ಇಂಥ ಕೆಲಸ ಮಾಡೋದಾದರೆ ಹಿಂದೆ DC ಆರ್ಡ್ರ್ ಆದ ಕಾಫಿ ಸಹ ಕೂಡ ಇಟ್ಟದೆ, ಮೆಟೇಷನ್ ಸಹ ಕೂಡ ಇಟ್ಟದೆ. ಇಷ್ಟೆಲ್ಲ ಆದಾಗಲೂ ಸಹ ಕೂಡವ ಮೊದಲಿನ AC ವಾಪಸ್ ಕಳಿಸ್ಯಾರೆ ರೆಕಾರ್ಡ. 3 ವರ್ಷದಿಂದ ಸತತ ಪ್ರಯತ್ನ ಪಟ್ಟರು ನಮ್ಮಿಂದ ಕೆಲಸ ಮಾಡೋಕ್ಕಾಗಿಲ್ಲ. ಇನ್ನು ಬಡಬಗ್ಗರು ಏನು ಕೆಲಸ ಮಾಡ್ಬೋದು, ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟು? 500 ರೂಪಾಯಿ ದಂಡ, ಇತ್ಲಾಗ ಆಳ ಸಂಬಳನೂ ದಡ್ಡ. ತುಂಬ ಅನ್ಯಾಯ ಆಗ್ತಾ ಉಂಟು ಸರ್ಕಾರದಿಂದ. ಸರ್ಕಾರಿ ನೌಕರನಾಗಿದ್ದನು ಸರಿಯಾದ ಕೆಲಸ ಮಾಡಿಸ್ಬೇಕು. ಎಲ್ಲ ಡಾಕ್ಯುಮೆಂಟ್ ಅವ್ರು ಕೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟೀನಿ, ಆದ್ರೂ ಅವರು ಕೆಲಸ ಮಾಡ್ತಾಯಿಲ್ಲ. ವಾಪಸ್ ಕಳಿಸೋದು ಮೂಡಿಗೆರೆ ತಾಲೂಕು ಆಫೀಸಿಗೆ, ಮೂಡಿಗೆರೆ ತಾಲೂಕು ಆಫೀಸಿಂದ AC ಆಫೀಸಿಗೆ ಕಳಿಸೋದು, ಅವ್ರು ತಿರುಗಿ ವಾಪಸ್ ಕಳಿಸೋದು ಹಿಂದಕ್ಕೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂಥೇಳಿ ಇಂಥ ಅನ್ಯಾಯ ಮಾಡಿದರೆ ಯಾವ ಜಾಗ ಎಲ್ಲಿ ಏನು ಸರಿ ಮಾಡೋಕ್ಕಾಗ್ತದೆ? ಯಾವ ಕಾರಣಕ್ಕೂ ಬಡವ ಏನು ಕೆಲಸ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾನು ಮೂಡಿಗೆರೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಅಂತೇಳಿ ಪುಟ್ಟಸ್ವಾಮಿಗೌಡ ಅಂತ ಹೇಳ್ಬಿಟ್ಟು ಇಲ್ಲಿ ಕಂದಾಯ ಇಲಾಖೆ ಸರ್ವೆ ಇಲಾಖೆಯಲ್ಲಿ ಒಂದು ದಿವಸ ಮಾಡೋಂಥ ಕೆಲಸವನ್ನು 3 ವರ್ಷಗಳಾದರೂ ಮಾಡಿಕೊಡ್ತಾ ಇಲ್ಲ. ನಾವು ಅಧಿಕಾರಿಗಳನ್ನ ದೇವ್ರ ಸಮಾನ ಕಂಡು ಇವರು ನಮ್ಮನ್ನು ರೈತರನ್ನ ಇವ್ರನ್ನ ಸಾಮಾನ್ಯ ಜನಗಳನ್ನು ರಾಕ್ಷಸರಾಗಿ ವರ್ತನೆ ಮಾಡ್ತಾಯಿದ್ದಾರೆ. ಇದು ನಾವು ಇವರಿಗೆ ಒಳ್ಳೆ ರೀತಿ ಏನು ಇವತ್ತಿಲ್ಲ ನಾಳೆ ಮಾಡಿಕೊಡ್ತಾರಂತ ನಾವು ಅಂತ ಭಾವಿಸ್ಕೊಂಡು ಮಾಡ್ಕೊಬಿಟ್ಟು ನಮ್ಮ ಮಕ್ಕಳ ಸಮಾನ ಅಂತ ಮಕ್ಕೆ ಬಂದು ಇವ್ರು ಎಲ್ಲವರಿಗೂ ಇದೇ ರೀತಿ ಮಾಡ್ತಾಯಿದ್ದಾರೆ. ಮತ್ತು ಯಾರು ಇದರಲ್ಲೆಲ್ಲ ದಲ್ಲಾಳಿಗಳಿದ್ದಾರೆ, ಕಮಿಷನ್ ದಲ್ಲಾಳಿಗಳಿದ್ದಾರೆ, ಎಲ್ಲ ನಮ್ಮವರೇ ದಲ್ಲಾಳಿಗಳು. ಅವ್ರು ಯಾರು ಅವರಿಗೆ ಹಣ ತಂದು ಕೊಟ್ಟು ಇದು ಮಾಡ್ತಾರೆ, ಅದನ್ನು ತಂದೆದು ಇದ್ದರೆ ತಾಯಿ ಇಲ್ಲ ಅಂತ ಬರೀತಾರೆ, ತಾಯಿಗಿದ್ರೆ ತಂದೆ ಇಲ್ಲ ಅಂತ ಬರೀತಾರೆ. ಆ ವ್ಯವಸ್ಥೆಗೆ ಈ ಸರ್ಕಾರದ ಒಂದು ಅಧಿಕಾರಿಗಳು ಮತ್ತು ಸರ್ಕಾರದ ವೈಫಲ್ಯತೆಗಳು ಈ ರೀತಿ ನಡೀತಾ ಇದೆ. ಯಾರಿಗೂ ದೂರು ಕೊಟ್ಟರು, ಯಾರಿಗೆ ಹೇಳಿ ಮೇಲಧಿಕಾರಿಗಳಿಗೂ ಇದು ಮಾಡಿದರು, ಕೆಲಸ ಮಾಡಿಕೊಡಲ್ಲ. ವ್ಯವಸ್ಥೆ ಹಿಂಗಾಗ್ತೈತೆ. ಸದ್ಯದಲ್ಲಿ ಎಲ್ಲರೂ ಸೇರಿ ಒಂದು ದಿವಸ ತಾಲೂಕು ಆಫೀಸೇ ನಮಗೆ ಬೇಡ ಅನ್ನೋ ಮಟ್ಟಿಗೆ ಬೀಗ ಹಾಕ್ತೀವಿ, ಇಲ್ಲ ಬೇರೆ ರೀತಿ ಚಳವಳಿ ಮಾಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೊರಟಿದ್ವಿ. ಒಬ್ಬ ಕಾರ್ಮಿಕ ಮನೆ ಬಿಟ್ಟು ಬಂದರೆ ಅವನಿಗೆ ಒಂದು ದಿವಸ ಕೆಲಸ ಹಾಳು. ಒಬ್ಬ ರೈತ ಆಮೇಲೆ ಭೂಮಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ಎಷ್ಟು ನಷ್ಟ ಆಗ್ತಾರಂತೆ ಇವರಿಗೆ ಯಾರಿಗೂ ಅರ್ಥ ಆಗಲ್ಲ. ಇವರಿಗೆ ನಾವು ತಿನ್ನೋದು ಇಷ್ಟು ಅನ್ನ ಬೆಳೆದು ಈ ಜನ ಇವ್ರನ್ನ ಸಾಕೋದು ನಾವು, ಆದರೆ ನಮಗೆ ಇವರು ದ್ರೋಹ ಮಾಡ್ತಾಯಿದ್ದಾರೆ. ಇದು ಮಾಡಬಾರ್ದು. ಇನ್ನಾರು ಎಚ್ಚರಿಕೆಂದು ಒಳ್ಳೆ ರೀತಿಯಲ್ಲಿ ಇವರು ಎಲ್ಲವರ ಹತ್ರ ಹೊಂದಿಸ್ಕೊಂಡು ಕೆಲಸ ಮಾಡಿದರೆ ನಮಗೂ ಸಂತೋಷ, ನಾವು ನಮ್ಮ ಮಕ್ಕಳಂತಲೇ ತಿಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಮುಂದೊಂದಿನ ಮಾತ್ರ ಉಂಟು ಗಂಡಂತರಗಳು ಮಾಡ್ತೀವಿ. ನಮ್ಮ ಒತ್ತಾಯ ಈ ರೀತಿ ಮಾಡುವಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು.
ಇಂಥವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಕೆಲಸದಿಂದ ವಜಾ ಮಾಡದಿದ್ದರೆ ಖಂಡಿತವಾಗಿ ಇನ್ನು ಮತ್ತೊಬ್ಬ ಇದೇ ರೀತಿ ಉಟ್ಕೊಳ್ತಾನೆ. ಆದರೆ ಒಬ್ಬನಿಗೆ ಏನಾದರೂ ಈ ರೀತಿ ಆದರೆ ಕೆಲಸದಿಂದ ವಜಾ ಮಾಡಿದರೆ ಬಾಕಿದ್ದವರು ಕೂಡ ಜನಪರವಾದಂಥ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ನನ್ನ ಅಭಿಪ್ರಾಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.